ಏನಿಲ್ಲ, ಸಿಂಪಲ್ ಮ್ಯಾಟ್ರು. 2014 ಇರಬೇಕು. ಅಂದರೆ ನಮ್ಮದು ಐರಾವತ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಹರೀಶ್ ಸರ್ ಮನೇಲಿ ಬಂದು ನನಗೆ ನೆಕ್ಸ್ಟ್ ಸಿನಿಮಾ ಮಾಡಿಕೊಡ್ಬೇಕು ಧ್ರುವ ಅವ್ರ ಜೊತೆಲಿ ಅಂದ್ಬಿಟ್ಟು ಒಂದು ಅಡ್ವಾನ್ಸ್ ಕೊಡ್ತಾರೆ. ಎಷ್ಟು, 22.5 ಲಕ್ಷ ಏನೋ. ಅದಾದಮೇಲೆ ಐರಾವತ ಮುಗಿದಾದ್ಮೇಲೆ ಅವ್ರಿಗೆ ನಾನೇ ಕಾಲ್ ಮಾಡ್ತೀನಿ, ಸಿನಿಮಾ ಮುಗ್ದಿದೆ, ಇವಾಗ ಶುರು ಮಾಡೋಣ ಅಂದ್ಬಿಟ್ಟು. ಓಕೆ, ನೀವು ಎಲ್ಲ ಕತೆ ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಡೈರೆಕ್ಟ್ರೆ, ಮಾಡೋಣ ಅಂದ್ಬಿಟ್ಟು. ಸರಿ, ನನ್ನ ಆಫೀಸಲ್ಲಿ ಒಂದು 22 ಮೆಂಬರ್ಸ್ ನಮ್ಮದೆಲ್ಲ, ನಮ್ಮ ಟೀಮ್ಗೆಲ್ಲ ಇಟ್ಕೊಂಡು ಒಂದು 8-9 ತಿಂಗಳು ಕೆಲಸ ಮಾಡ್ತೀವಿ. ಎಲ್ಲ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಅವ್ರ ಕಡೆಯಿಂದ ಹೀರೋ ಡೇಟ್ಸು, ಅಂದರೆ ಈಗ ಪ್ರೊಡ್ಯೂಸರ್ ಆದವರು ಅವ್ರ ಕಡೆಯಿಂದ ನಮ್ಮ ಕೆಲಸ ಏನಿರುತ್ತೆ, ಕತೆ ಬರೆಯೋದು, ಡೈರೆಕ್ಷನ್ ಮಾಡೋದು ಅದೇ ಇರುತ್ತೆ. ಪ್ರೊಡ್ಯೂಸರ್ ಆದವರು ಡೇಟ್ಸ್ಗಳನ್ನ ತೊಗೊಂಬರ್ಬೇಕು. ಅವ್ರ ಕಡೆಯಿಂದ ಅದನ್ನು ತರೋಕ್ಕಾಗಲಿಲ್ಲ. 1 ವರ್ಷ, 8-9 ತಿಂಗಳಾಯಿತು, ತಿರ್ಗಾ 1 ವರ್ಷ ಆಯಿತು, 1.5 ವರ್ಷ ಆಯಿತು. 1.5 ವರ್ಷದವರೆಗೂ ಬರ್ತೀನಿ ಅಂತ ಅಂದ್ಕೊಂಡು ಒಂದು 15 ದಿನ, 1 ತಿಂಗಳು ಈ ಥರ ಕಾಯಿಸ್ಕೊಂಡು 1 ವರ್ಷ 4 ತಿಂಗಳು ನಾವು ವೆಯ್ಟ್ ಮಾಡಿದ್ದೀವಿ ಅವ್ರಿಗೋಸ್ಕರ. ಯಾವುದು, ಐರಾವತ ಆದಮೇಲೆ. ಅದಾದಮೇಲೆ ಆ ವ್ಯಕ್ತಿ ಕೇಳಿದಾಗ, ಇಲ್ಲ, ನೀವು ಯಾವುದಾದ್ರೂ ಬೇರೆ ಸಿನಿಮಾ ಮಾಡ್ಕೊಳ್ಳಿ, ಈಗ ಸದ್ಯಕ್ಕೆ ನಾನು ಮಾಡಲ್ಲ ಅಂದ್ಬಿಟ್ಟು ಅಂದರು. ಈ 1 ವರ್ಷ 4 ತಿಂಗಳಾದ ಮೇಲೆ ನಾನು ಕಿಸ್ ಶುರು ಮಾಡ್ತೀನಿ, ಕಿಸ್ ಸಿನಿಮಾನ. ಇದೆಲ್ಲ ಆಗಿ ಕರೋನಾ ಟೈಮಲ್ಲಿ ನನ್ನ ಹತ್ರ ಬಂದು, ಇಲ್ಲ, ನನಗೆ ತುಂಬ ಪ್ರಾಬ್ಲಮ್ ಇದೆ, ನನಗೆ ದುಡ್ಡು ಬೇಕು ಅಂದ್ಬಿಟ್ಟು ಕೇಳಿದಾಗ ಹತ್ತತ್ರ 8.5 ಲಕ್ಷನೋ 9 ಲಕ್ಷನೋ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮಿಕ್ಕಿದ್ದು ದುಡ್ಡನ್ನ ಆಫೀಸ್ ಖರ್ಚಿಗೆ ಯಾವುದಕ್ಕೂ, ಹುಡುಗರುಗಳಿಗಾಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗಾಗಲಿ ಯಾವುದಕ್ಕೂ ದುಡ್ಡು ಕೊಟ್ಟಿರಲ್ಲ. ಅವ್ರಿಗೆಲ್ಲ ನನ್ನ ಸಿನಿಮಾನೇ ಮಾಡಿಲ್ವಲ್ಲ, ಯಾಕೆ ಕೊಡಬೇಕಂತ ಎಲ್ಲರಿಗೂ ನಾನು ಪೇ ಮಾಡಿದ್ದೆ ಅಮೌಂಟ್ನ. ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು, ಆ ಅಮೌಂಟ್ನ ಡಿಡಕ್ಟ್ ಮಾಡಿ 8.5 ಲ್ಯಾಕ್ಸೋ 9 ಲ್ಯಾಕ್ಸ್ ರುಪೀಸ್ನ ಅವ್ರಿಗೆ ವಾಪಸ್ ಕೊಟ್ಟಿರ್ತೀನಿ. ಇದಾದಮೇಲೆ ಕರೋನಾ ಮುಗಿದಾದ್ಮೇಲೆ, ಇಲ್ಲ, ನನಗೆ ಕಷ್ಟ ಇದೆ, ಪ್ರತಿ ತಿಂಗಳು ಬರೋದು, ನನಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಟಬೇಕು, 50,000 ಕೊಡಿ, ಇದಕ್ಕೂ ಬಟ್ಟಬೇಕು 1 ಲಕ್ಷ ಕೊಡಿ, ಅದು ಕೊಡಿ, ಇಲ್ಲ ನನಗೆ ದುಡ್ಡು ಬೇಕಂತ ಬಂದು ಮನೆ ಹತ್ರ ಹೋಗಿ, ಮನೆ ಹತ್ರ ಅಂದರೆ ನಾನು ಆಫೀಸಲ್ಲಿ ಬಂದು ಕುತ್ಕೊಳ್ಳೋರು. ಆವಾಗ್ಲೂ ಕೂಡ ಒಂದು 50,000, 1 ಲಕ್ಷ ಈ ಥರದ್ರೂ ಕೊಟ್ಟಿದ್ದೀನಿ. ಇದಾದಮೇಲೆ ತುಂಬ ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲ ಅಣ್ಣ, ನಾವು ಸಿನಿಮಾ ಮಾಡಬೇಕಾದ್ರೆ ಇಷ್ಟೆಲ್ಲ ಖರ್ಚಾಗಿದೆ, ಅದನ್ನು ನಿಮ್ಗೆ ಹೇಳೇ ಕೊಟ್ಟಿದ್ದ ದಿನ ಒಪ್ಕೊಂಡು ಹೋದ್ರು. ಬಟ್ ಅದಾದಮೇಲೆ ಯಾರೋ ಒಂದಿಬ್ರನ್ನ ಕರ್ಕೊಂಬರೋರು, ಆಫೀಸ್ ಹತ್ರ ಬಂದು ಇದು ಮಾಡೋರು. ಆಫೀಸ್ ಹತ್ರ ಬಂದೆಲ್ಲ ನ್ಯೂಸೆನ್ಸ್ ಮಾಡಬೇಡಿ, ನೀವು ಈ ಥರದ್ದೆಲ್ಲ ಚೆನ್ನಾಗಿರಲ್ಲ, ನೀವೇನು ಕೊಟ್ಟಿದ್ರಿ, ನಿಮ್ದು ಏನೇನಿತ್ತು ಎಲ್ಲನೂ ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದಿನ ಕಳ್ಸಾದ್ಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡೋರು. ನಾನು ಶೂಟಿಂಗಲ್ಲಿ ಇರ್ತಾಯಿದ್ದೆ, ಇನ್ನೊಂದು ಕಡೆ ಇರ್ತಾಯಿದ್ದೆ, ನಾನು ಫೋನ್ ತೆಗಿತಾ ಇರಲಿಲ್ಲ. ಅದಾದಮೇಲೆ ನೆನ್ನೆನೇ ಈ ವಿಚಾರ ಬಂದಿದ್ದು. ಆ್ಯಕ್ಚುಲಿ ನಾನು 3 ಡೇಸ್ ಆಗಿತ್ತು ವಾರಣಾಸಿ ಲಕ್ಷ್ಮೀಪುತ್ರ ಶೂಟಿಂಗ್ ಹೋಗಿ, ಇವತ್ತು ಮಾರ್ನಿಂಗೇ ಬಂದಿರೋದು. ಅದಕ್ಕೆ ಬಂದು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಇದು ನಡೆದಿರೋ ವಿಚಾರ. ನನಗೂ ಅವ್ರಿಗೂ ಯಾವುದೇ ಥರದ, ಅದ್ಯಾವುದೋ ಅಪಾರ್ಟ್ಮೆಂಟ್ ತಗೊಳಕ್ಕೆ ದುಡ್ಡು ಕೊಟ್ಟೆ ಅಂತ ಹೇಳಿದ್ದಾರೆ. ನನ್ನ ರಿಜಿಸ್ಟ್ರೇಷನ್ ಏನಾದರೂ ಅಪಾರ್ಟ್ಮೆಂಟ್ ಇದ್ದರೆ ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಅವ್ರಿಗೆ ಏನಾರು ತಗೊಳಕ್ಕೆ ಏನಾರು ದುಡ್ಡು ಕೊಟ್ಟಿದ್ರು. ಈ ಥರದ್ದು ನಾನು ಮೋಸ್ಟ್ಲಿ ನನಗೆ ಆ ವಿಡಿಯೋನ ನೋಡಿದಾಗ, ನಾನು ವಾರಣಾಸಿಲಿದ್ದಾಗ ಯಾರೋ ಕಳಿಸಿದ್ರು, ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ನನ್ನೊಬ್ಬರ ಬಗ್ಗೆ ಮಾತಾಡಿಲ್ಲ, ಪ್ರೇಮ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಸರ್ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಡಿ ಕೆ ಶಿವಕುಮಾರ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಧ್ರುವನ್ ಬಗ್ಗೆ ಮಾತಾಡೋದು 100% ರಾಂಗ್ ಅಂತೀನಿ. ಯಾಕೆ ಅಂತಂದರೆ ಅವನಿಂದ 2 ಸಿನಿಮಾ ಅವ್ರಿಗೆ ಮಾಡಿರೋ ಬಹದ್ದೂರ್ ಆಗ್ಬೋದು, ಇನ್ನೊಂದು ಭರ್ಜರಿ ಆಗ್ಬೋದು, ಅದರಿಂದ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ. ಯಾಕೆ ಆ ರೀತಿ ಅಂದರೆ, ಅವ್ರನ್ನ ನೋಡಿದಾಗ ಎಲ್ಲೋ ಫಸ್ಟ್ರೇಷನ್ಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಹಂಗೆ ಮಾತಾಡಬೇಕು, ನಮ್ಮ ಹತ್ರ ದುಡ್ಡೇ ಕೇಳಬೇಕು ಅಂತಂದರೆ ಲೀಗಲ್ ವೇಲ್ ಹೋಗ್ಬೋದು, ಇಲ್ಲ ಅವ್ರು ಬ್ಯಾಂಕ್ ಥ್ರೂನೇ ಕೊಟ್ಟಿರೋದ್ರಿಂದ ನಮ್ಮನ್ನು ಬ್ಯಾಂಕ್ ಯಾವ ಮುಖಾಂತರ ಬೇಕಾದರೂ ಕೇಳ್ಬೋದು. ಇದೆಲ್ಲ ನಾನ್ಸೆನ್ಸ್ ಟಾಕಿಂಗ್ಸ್ ಅಂತ ಹೇಳೋದು. ಇದು ನಡೆದಿದ್ದ ವಿಚಾರ. ಕೊಡಬೇಕು ಅಂತಿಲ್ಲ, ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದ್ದೀವಿ. ಅಂದರೆ ಯಾವುದನ್ನ ಕೆಲಸ ಮಾಡಿರೋ ಅಮೌಂಟ್ನ, ಯಾಕೆಂತಂದ್ರೆ ಎಲ್ಲರಿಗೂ ಕೆಲಸ ನಮ್ಮ ಕೈಯಿಂದ ಕೊಡುವಂಥದ್ದಲ್ಲ. ಈಗ ಪ್ರೊಡ್ಯೂಸರ್ ದುಡ್ಡು ಬಂದರೂ ಲಾಸ್ ಆದರೂ ಅದು ಅವ್ರಿಗೆ ಸೇರಿರುತ್ತೆ. ಈಗ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಆಫೀಸ್ ಖರ್ಚುಗಳೆಲ್ಲನೂ ಅವರೇ ಮಾಡಬೇಕು. ಅವ್ರ ಕಡೆಯಿಂದ ಬಂದಾಗ ಯಾವುದೇ ಥರದ ಅಡ್ವಾನ್ಸ್ಗಳನ್ನ ಪೂರ್ತಿ ಅವರು, ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ. ಈಗ ನಾವು ಕೊಡ್ತಾ ಇರೋ ಅಮೌಂಟು ಇಷ್ಟು ದಿನದಲ್ಲಿ ಆಗಲಿಲ್ಲ ಅಂದರೆ, 2 ಮಂತ್ಸ್ 3 ಮಂತ್ಸ್ ಇಲ್ಲ ಆಗಲಿಲ್ಲ ಅಂದರೆ ವಾಪಸ್ ಕೊಡಬೇಕು. ಅದ್ರ ಮೇಲೋಯ್ತು ಅಂತಂದರೆ, ಯಾಕೆಂತಂದರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ತಿಂಗಳು ಅವನಿಗೆ ಇಷ್ಟಷ್ಟು ಖರ್ಚು ಅಂತ ಬರುತ್ತೆ. ಆಫೀಸ್ಗಾಗ್ಬೋದು, ಅವ್ರ ಟೀಮ್ಗಾಗ್ಬೋದು, ಮತ್ತು ಇಡೀ ವರ್ಷ ಆ ಆಫೀಸ್ನ ಮೇಂಟೆನೆನ್ಸ್ ಮಾಡೋಕ್ಕೆ ಇಷ್ಟು ಖರ್ಚು ಅಂತ ಬರುತ್ತೆ. ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ. ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅವು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳಲ್ಲ, ಈಗ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ. ಅವಾಗ ಏನಾಗಿರುತ್ತೆ ಅದನ್ನು ಯಾವುದನ್ನು 1 ತಿಂಗಳು ಮೀರಾದ್ಮೇಲೆ ಯಾರನ್ನೂ ಅಡ್ವಾನ್ಸ್ಗಳನ್ನ ವಾಪಸ್ ಯಾರೂ ಕೊಡಲ್ಲ. ಅದಕ್ಕೆ ಅಗ್ರಿಮೆಂಟ್ ಆಗಿರಬೇಕು ಎಷ್ಟು ತಿಂಗಳಂತ. ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಒಂದು 6 ತಿಂಗಳು ಅಂತಂದರೆ, ಅಷ್ಟರಲ್ಲಿ 6ರಿಂದ 1 ವರ್ಷ ಅಂತಂದರೆ 1 ಸಿನಿಮಾನೂ ಆಗ್ಬೋದು, 2 ಸಿನಿಮಾನೂ ಆಗ್ಬೋದು. 1 ಸಿನಿಮಾ 2 ಸಿನಿಮಾಗೆ ಅವನಿಗೆ ಒಂದು 4-5 ಕೋಟಿವರೆಗೂ ದುಡ್ಡು ಬರುತ್ತೆ. ಅಂಥದ್ರಲ್ಲಿ ಇವ್ರು ಯಾವುದೋ ಒಂದು 10 ಲಕ್ಷ ರೂಪಾಯಿ ಕರ್ಕೊಂಬಂದು ಅಂದರೆ ನಮ್ಮ ಲಾಸ್ನ ಯಾರು ಬೇರ್ ಮಾಡ್ತಾರೆ?
ಇದನ್ನ ಅಂದ್ರೆ ಆ ಸ್ಟೇಜಲ್ಲಿ ನಿಂತ್ಕೊಂಡು ಏನೇ ಕೇಳಬೇಕು ಅಂದ್ರೆ ಯಾವುದೇ ನಿರ್ಮಾಪಕರಾದ್ರೂ ನೇರವಾಗಿ ಬಂದು ಕೇಳ್ಬೋದಲ್ಲ. ಅಷ್ಟು ತಾಕತ್ತಿದ್ರೆ, ಅಷ್ಟೊಂದು ರೈಟ್ಸ್ ಇತ್ತು ಅಂತಂದ್ರೆ. ಈಗ ಕನಕಪುರ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಬೇರೆ ಯಾರ ನಿರ್ಮಾಪಕರ ಬಗ್ಗೆನೂ ಮಾತಾಡ್ತಿಲ್ಲ, ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ನೇರವಾಗಿ ನಿಮ್ಗೆ ಅಷ್ಟು ಗಟ್ಸಿದ್ರೆ ನೀವು ಕೊಟ್ಟಿದ್ದೀರಾ ಅನ್ನೋದು ನಿಜ ಅಲ್ವಾ? ಅದೇ ನಿಜ ಆಗಿದ್ರೆ, ನಾವು ಕೊಡಬೇಕು ಅನ್ನೋದಾಗಿದ್ರೆ ಬಂದು ಕೇಳ್ಬೋದು, ಲೀಗಲ್ ವೇಲ್ ಹೋಗಿ ಮಾತಾಡಿ. ಇದೆಲ್ಲ ಏನೋ ಅವ್ರು ಹೇಳಿದ್ರಲ್ಲ, ಏನೋ ಇದೆಲ್ಲ ಏನು ನಮಗೆ ಬರ್ದೇ ಇರೋ ಬೈಗಳಲ್ಲ. ಯಾಕೆಂತಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು, ಇದಕ್ಕೆಲ್ಲ ಮಾತೃಭೂಮಿ ಅದು, ಎಲ್ಲ ಅಲ್ಲಿಂದನೇ ಬಂದಿರೋದು. ಅದನ್ನೆಲ್ಲ ಮಾತಾಡಕ್ಕಾಗಲ್ಲ. ಅವ್ರಿಗೇನು ಬೈಯೋದು ಇವಾಗ ಕನಕಪುರ ಶ್ರೀನಿವಾಸ್ ಇಂಥವ್ರು ಅಂತ ಬೈಯೋದು 2 ನಿಮಿಷದ ಕೆಲಸ. ಬೈದು ಬಿಟ್ರೆ ಕೊಚ್ಚೆ ಮೇಲೆ ಕಲ್ಲಾಗ್ತಂಗೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ. ಇದೇನು ಬರ್ದೇ ಇರೋ ವಿಚಾರ ಅಲ್ಲ. ಯಾಕೆಂದ್ರೆ ನಾವು ಹಳ್ಳಿಲೇ ಬೆಳೆದಿರೋದು ಇದೆ. ಈ ಥರದ್ದೆಲ್ಲ ಬೈಗಳನ್ನ ನಾವು ಮಾತಾಡ್ಕೊಂಡು ಬೆಳೆದಿದ್ದೀವಿ. ಒಂದು ಸ್ಟೇಜಿಗೆ ಬಂದಾದ್ಮೇಲೆ ಎಲ್ಲರಿಗೂ ಒಂದು ಇದಿರುತ್ತೆ, ಏನೋ ಯಾವ ರೀತಿ ಮಾತಾಡಬೇಕು, ತೂಕಗಳಿರುತ್ತೆ. ಆ ತೂಕನ ಇಟ್ಕೊಂಡು ಮಾತಾಡಿದ್ರೆ ಎಲ್ಲಾರ್ಗು ಕರೆಕ್ಟಾಗಿರುತ್ತೆ, ಅವ್ರಿಗೂ ರೆಸ್ಪೆಕ್ಟ್ ಸಿಗುತ್ತೆ, ಮತ್ತೆ ಅವ್ರ ಕಡೆಯಿಂದ ನಮಗೂ ರೆಸ್ಪೆಕ್ಟ್ ಸಿಗಬೇಕು. ಸಿಕ್ಕಿಲ್ಲ ಅಂತಂದಾಗ 1 ಸರಿ ನೋಡ್ತೀವಿ, 2 ಸತಿ ನೋಡ್ತೀವಿ, 3ನೇ ಸತಿ ಅವ್ರೇನು ಮಾತಾಡಿರ್ತಾರೋ ಅದಕ್ಕೆ ಡಬಲ್ ಹೋಗ್ತಾ ಇರುತ್ತೆ. ಇವಾಗ ತಾನೇ ಬಂದಾಗ ಪ್ರೇಮ್ ಸರ್ ಕಾಲ್ ಮಾಡಿದಾಗ ಹಿಂಗಿದೆ ಅಂತ ಅಂದ್ಬಿಟ್ಟು, ಬಾ ಮಗನೇ ನೀನು ಅಂತ ಅಂದ್ಬಿಟ್ಟು ಅಂದ್ರು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಈಗ ವಾರಣಾಸಿಯಿಂದ ಮಾರ್ನಿಂಗ್ ಫ್ಲೈಟಿಗೆ ಬಂದಿದ್ದು. ಇವಾಗ ಹೋಗಿ ಅದೇ ಕೆಲಸ. ಫಸ್ಟ್ ಡಿಫಾರ್ಮೇಶನ್ ಡೆಫಿನೆಟ್ಲಿ ಹಾಕ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡ್ಬೋದು ಸರ್. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿದಿರ್ ಬೇರೆ ಅಲ್ಲ. ಎಂತ ನನ್ನ ಮಗನ್ಗೂ ಅದು ಅಡಿಯಿಂದ ಏರುತ್ತೆ ಮೇಲಕ್ಕೆ, ಆಯ್ತಾ? ವಾಪಸ್ 1 ನಿಮಿಷ ಎಲ್ಲಿದೆಯೋ ಬಾರೋ, ಅದೆಲ್ಲೋ ಏನೋ ತಾಕತ್ತಿದ್ರೆ ಫೋನ್ ತೆಗೀರಿ, ಬನ್ನಿ, ಅದು ಇದು ಅಂತಿನೆಲ್ಲ ಬರ್ತೀವಲ್ಲ. ಎಲ್ಲೋಗಿದೀವಿ? ಬೆಂಗಳೂರು ಬಿಟ್ಟು ಹೋಗಿದೀವ? ಎಲ್ಲರ ಗಡಿ ದಾಟಿ ಹೊಟ್ಟೋಗ್ಬಿಟ್ಟಿದೀವ? ನಮ್ಮೂರು ಮಂಡ್ಯ ಹತ್ರ ಕೆರಗೋಡು. ನಾವು ಇರೋದು ನಾಗರಬಾವಿಲಿ, ಉಲ್ಲಾಳ್ ರೋಡಲ್ಲಿ. ಅಲ್ಲೇ ಇರ್ತೀವಿ. ಎಲ್ಲಿ ಹೋಗ್ತೀವಿ ನಾವು? ಅಂದ್ರೆ ಮಾತಾಡೋಕ್ಕೆ ಒಂದು ಸ್ಟೇಜ್ ಸಿಕ್ತು, ಮೈ ಸಿಕ್ತು ಅಂತ ಮಾತಾಡೋಕ್ಕೆ ಅಂತಂದ್ರೆ ನಾವು ಮಾತಾಡ್ತಾ ಇರ್ತೀವಲ್ಲ ಸರ್. ಇಲ್ಲ, ಇವಾಗ ಬಂದಿದ್ದೀನಿ. ಇದನ್ನ ಮುಗಿಸಿ ಅಲ್ಲೋಗಿ ಮಾತಾಡಿ 100 ಇಲ್ಲೂ ದೂರು ಕೊಡ್ತೀನಿ, ಮತ್ತೆ FIR ಮಾಡಿಸ್ತಾನೆ. ಅಂದ್ರೆ ಮಾತಾಡಬಾರ್ದು ನಮ್ಮ ಬಗ್ಗೆ ಅಂತಲ್ಲ. ಇದು ಸಿನಿಮಾ ಅಂತ ಬಂದಾಗ ಪ್ರೇಮ್ ಸರ್ ಆಗ್ಲಿ, ನಾನಾಗ್ಲಿ, ಈಗ ಅಪ್ಪು ಸರ್ಗೆ ಏನೋ ನಾನೇ ಹೀರೋ ಮಾಡಿದ್ದು ಅಂತಂದ್ರು, ಅದೊಂದೇ ಒಂದು ವಿಚಾರ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ 10ನೇ ವರ್ಷಕ್ಕೋ 8ನೇ ವರ್ಷಕ್ಕೋ 10ನೇ ವರ್ಷಕ್ಕೋ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. ಅವತ್ತಿಗೂ ಇವರೇ ಹೋಗಿ ಹೀರೋ ಮಾಡಿದ್ರು ಅವ್ರನ್ನ, ಅವತ್ತು ಇವರೇ ಹೋಗಿ ಆರ್ಟಿಸ್ಟ್ ಮಾಡಿದ್ರ. ಪ್ರತಿಯೊಂದಕ್ಕೂ ಮಾತಾಡೋಕೆ ಒಂದು ನಾಲ್ಗೆಲ್ಲ ಒಂದು ಮಿತಿ ಇರಬೇಕು. ಯಾರು? ನಾನೇನಕ್ಕೆ ಮಾಡ್ಲಿ ಸರ್ ಅವ್ರಿಗೆ? ಯಾಕೆಂದ್ರೆ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧಗಳೆಲ್ಲ ಮುಗ್ದೋಗಿದೆ ಇವತ್ತಿಗೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಂತ ಅನ್ಸಿದ್ದು, ಆ ವ್ಯಕ್ತಿಗೆ ಯಾರಾದ್ರೂ ಅವ್ರ ಮನೆಯವರು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಾನಸಿಕ ಅಸ್ವಸ್ಥತೆ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಪ್ರತಿಯೊಬ್ರು ಎಲ್ಲಾರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅದು ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲ ಅಂತಂತಂದ್ರೆ ಎಲ್ಲಾರ ಬಗ್ಗೆನೂ ಈ ಥರದ್ದು ಮಾತಾಡೋದು ಸರಿಯಲ್ಲ. ಮುಂದೊಂದು ದಿನ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ನೀವೇ ಅನುಭವಿಸ್ಕೋಬೇಕಾಗತ್ತೆ. ಅಲ್ಲ, ನಾನು ಹೇಳ್ತಾ ಇಲ್ಲ ಸರ್. ನಾವು ಅದನ್ನ ವಿಡಿಯೋನ ನೋಡಿದಾಗ ನನ್ಗೆ ಅನ್ಸಿದ್ದು ಅಂತ ಹೇಳ್ತಾ ಇದ್ದೀನಿ. ಯಾರದು? ಸತಿ, ನನ್ಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ. ನಿಮಗ್ ನೋಡಿದಾಗ ಅನ್ಸಿಲ್ವಾ? ಯಾಕೆಂದ್ರೆ ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ಓಕೆ ಇವ್ರಿಗೇನೋ ನನ್ಗೂ ಅವ್ರಿಗೂ ಇಶ್ಯೂಸ್ ಇದೆ ಅಂತ ಅನ್ಸುತ್ತೆ. ಪ್ರೇಮ್ ಸರ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಇವ್ರಿಗೆ ಯಾರಿಗೂ KP ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡ್ತಾರೆ, ಧ್ರುವನ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಅದಾದ್ಮೇಲೆ ಪುನೀತ್ ಸರ್ ಬಗ್ಗೆ ಮಾತಾಡ್ತಾರೆ, DK ಸರ್ ಬಗ್ಗೆ. ಅಂದ್ರೆ ಎಲ್ಲರೂ ಒಂದೇ ಸತಿ ಕೆಟ್ಟವ್ರಾಗ್ಬಿಟ್ಟವ್ರ ಇವ್ರಿಗೆ. ಯಾರಿಗೆ? ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂತಂತಂದ್ರೆ ಇರ್ಬಹುದೇನೋ ಅಂತ. ನಾನು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಇರ್ಬಹುದೇನೋ ಅಂತ ಜಡ್ಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಕೋರ್ಟಲ್ಲಿ ಕೇಸ್ ಕೊಟ್ಟಾದ್ಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತಾರಲ್ಲ, ಇವ್ರು ನಿಜವಾಗ್ಲೂ ಈ ವ್ಯಕ್ತಿ ಕರೆಕ್ಟ್ ಆಗಿದಾರಾ, ಇಲ್ಲ ಅಂದ್ರೆ ಮಾನಸಿಕ ಅಸ್ವಸ್ಥತೆಯಿಂದ ಇದಾರಾ, ಇಲ್ಲ ಅಂತಂದ್ರೆ ಮೆಂಟಲಿ ಡಿಸ್ಟರ್ಬ್ಡ್ ಏನ್ ಅನ್ನೋದು ಗೊತ್ತಾಗುತ್ತಲ್ಲ ಟ್ರೀಟ್ಮೆಂಟ್ ಮಾಡಿಸಿದಾಗ. ಏನಕ್ಕೆ ಮಾಡ್ಬೇಕು ಮೇಡಮ್? ನಾನು ದುಡ್ಡೇ ಕೊಡ್ಬೇಕಾಗಿಲ್ಲ ಅಂದ್ರೆ ಯಾಕೆ ಮಾಡ್ಬೇಕು? ನನಗೆ ಬೇರೆ ಕೆಲಸ ಇಲ್ವಾ? ಬರೀ ಫೋನ್ ಎತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇರೋದೇನೆ ಕೆಲಸ. ನಾನೇನು ಕೊಡ್ಲೇಬೇಕಾಗಿಲ್ಲ ಅಂದ್ರೆ ಏನಕ್ಕೆ ಮಾಡ್ಬೇಕು? ಕೊಡ್ಲೇಬೇಕು ಅಂತಂದಾಗ ಲೀಗಲ್ ವೇಲ್ ಹೋಗಿ ಅಲ್ವಾ? ಅದೇ ಹೇಳದ್ನಲ್ಲಪ್ಪ, 25 ಲಕ್ಷ ಯಾವ್ದೋ ಅಪಾಯಿಂಟ್ಮೆಂಟ್ ತಗೊಳಕ್ ಕೊಟ್ಟಿದೀನಿ ಅಂತಂದ್ರೆ ನನ್ನ ಹತ್ರ ಯಾವ್ದೋ ಅಪಾಯಿಂಟ್ಮೆಂಟ್ ಇಲ್ಲ. ಹಂಗಂದ್ರೆ ನಾಳೆ ಬೆಳಿಗ್ಗೆ ಬರ್ಕೊಡ್ತೀನಿ ಬಾ.